ನೋಡಿ, ಈ ವ್ಯಕ್ತಿಗೆ ಕುಡಿಲಿಕ್ಕೆ ನೀರನ್ನ ಕೊಟ್ರೆ ಈ ವ್ಯಕ್ತಿ ನೀರನ್ನ ನೋಡಿ ಯಾವ ರೀತಿ ಎದುರ್ಕೋತಾ ಇದ್ದಾನೆ ಅಂತ. ಇದಕ್ಕೆ ಹೈಡ್ರೋಫೋಬಿಯಾ ಅಂತ ಕರೀತಾರೆ. ಇದಕ್ಕೆ ಕಾರಣ ಏನಂದ್ರೆ ಈತನಿಗೆ ರೇಬಿಸ್ ಬಂದಿದೆ. ರೇಬಿಸ್ ಯಾಕೆ ಬಂದಿದೆ ಅಂದ್ರೆ ಈತನಿಗೆ ನಾಯಿ ಕಡ್ದಿದೆ. ಆ ನಾಯಿ ಕಡ್ದಿರೋದಕ್ಕೆ ಈ ವ್ಯಕ್ತಿ ಟ್ರೀಟ್ಮೆಂಟ್ ತಗೊಂಡಿಲ್ಲ. ನಂತರ ಸ್ವಲ್ಪ ದಿನ ಆದ್ಮೇಲೆ ಈತನಿಗೆ ರೇಬಿಸ್ ಬಂದಿದೆ. ಒಂದೇ ಒಂದು ಮಾತನ್ನ ನೆನ್ಪಿಟ್ಕೊಳ್ರಿ, ನಿಮ್ಗೆ ಏನಾದ್ರೂ ರೇಬಿಸ್ ಬಂತು ಅಂದ್ರೆ ಈ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನ ಬಚಾವ್ ಮಾಡ್ಲಿಕ್ಕೆ ಆಗೋದಿಲ್ಲ. 100%. ನಿಮ್ಮ ಸಾವು 100%. ನಿಮ್ಮ ಸಾವು 1000%. ಇದು ನಾನು ಹೇಳ್ತಾ ಇರುವಂತ ಮಾತಲ್ಲ, ವಿಶ್ವಸಂಸ್ಥೆ, ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇರುವಂತ ಮಾತು. ನಿಮ್ಗೆ ಒಂದು ಸಲ ರೇಬಿಸ್ ಬಂತು ಅಂದ್ರೆ ನಿಮ್ಮ ಸಾವು ಖಚಿತ ಖಚಿತ ಖಚಿತ. ಹಾಗಾಗಿ ನೀವೆಲ್ಲಾದ್ರೂ ರೋಡಲ್ಲಿ ಓಡಾಡುವಾಗ ಯಾವ್ದಾದ್ರು ನಾಯಿ ಜೋಲ್ ಸೋರ್ಸ್ಕೊಂಡು ಏನಾದ್ರು ನಿಂತಿದ್ರೆ ಅಥವಾ ಈ ಝೋಂಬಿಗಳ ಅಟ್ಟಾಡ್ಕೊಂಡು ಏನಾದ್ರು ಓಡಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಆ ನಾಯಿ ಹತ್ರ ಹೋಗ್ಬಿಡಿ. ಯಾಕೆಂದ್ರೆ ಅದು ರೇಬಿಸ್ ಇನ್ಫೆಕ್ಟೆಂಟ್ ಆಗಿರುವಂತ ನಾಯಿ ಆಗಿರ್ಬೋದು. ಆ ನಾಯಿ ಕಡಿದ್ರೆ ನಿಮ್ಗೆ ರೇಬಿಸ್ ಬರುತ್ತೆ. ಅಥವಾ ನಿಮ್ಗೆ ಯಾವುದೇ ನಾಯಿ ಕಚ್ಚಿದ್ರು